ಯಾವುದೇ ರಾಜಕಾರಣಿಗೆ ನಾನು ಚುನಾವಣೆಯಲ್ಲಿ ಗೆಲ್ಲಬಾರ್ದು ಅಂತ ಇರಲ್ಲ. ನಾನು ಬಹಿರಂಗವಾಗಿ ಸ್ಪಷ್ಟವಾಗಿ ಹೇಳ್ತೀನಿ. ಇದರಲ್ಲಿ ಏನು ಚುನಾವಣಾ ಬಜೆಟ್ ಅಂತ ಹೇಳ್ತೀರಿ ಹೇಳಿ ನೋಡೋಣ. ರೈಲ್ವೆ ಡೆವಲಪ್ಮೆಂಟ್ ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ ಅನ್ನೋದನ್ನ ಚುನಾವಣೆ ಬಜೆಟ್ ಆಗುತ್ತಾ? ಏರ್ಪೋರ್ಟ್ಗಳನ್ನು ಜಾಸ್ತಿ ಮಾಡ್ತೀವಿ, 1,000 ನಾವು ವಿಮಾನವನ್ನು ಖರೀದಿ ಮಾಡ್ತೀವಿ ಅನ್ನೋದು ಬಜೆಟ್ ಚುನಾವಣಾ ಬಜೆಟ್ ಆಗುತ್ತಾ? 1 ಕೋಟಿ ಮನೆ ಮಾಡ್ತೀವಿ, ಅತಿ ಹೆಚ್ಚು ಮನೆಗಳನ್ನು ಮಧ್ಯಮ ವರ್ಗದವರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಚುನಾವಣಾ ಬಜೆಟ್ ಆಗುತ್ತಾ? ಮತ್ತು ಪ್ರವಾಸೋದ್ಯಮಕ್ಕೆ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಈ ಜಿಲ್ಲೆಯಲ್ಲಿ ನಾನು ನೋಡಿದ್ದೀನಲ್ಲ, ಸಾಕಷ್ಟು ಪ್ರವಾಸೋದ್ಯಮ ಇದಿದೆ. ಆ ಪ್ರವಾಸೋದ್ಯಮದಕ್ಕೆ ಬಡ್ಡಿ ರಹಿತ ಸಾಲ ನನ್ನ ಜೀವನದಲ್ಲಿ ನಾನು ಕೇಳಿರಲಿಲ್ಲ. ಪ್ರವಾಸೋದ್ಯಮಕ್ಕೆ ಯಾವಾಗಲೂ ಕೂಡ ಒತ್ತು ಮುಂಚೆಯಿಂದನೇ ಕೊಡಬೇಕಾಗಿತ್ತು. ಎಲ್ಲ ಜಿಲ್ಲೆಗಳು ಕೂಡ ದೇಶಕ್ಕೇ ಮಾದರಿ ಆಗಷ್ಟು ಪ್ರವಾಸೋದ್ಯಮ ಸ್ಥಳಗಳು ನಮ್ಮ ರಾಜ್ಯದಲ್ಲೇ ಇದೆ. ಹಾಗಾಗಿ ಇದಕ್ಕೆ ತಕ್ಷಣ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, ಇಮ್ಮಿಡಿಯೇಟ್ ಆಗಿ ಪ್ರವಾಸೋದ್ಯಮ ಇಲಾಖೆಯ ಎಲ್ಲ ಅಧಿಕಾರಿಗಳು ಕರೆದು ಯಾವ ಜಿಲ್ಲೆಗಳಿಗೆ ಯಾವ್ದಾವ್ದು ಪ್ರವಾಸೋದ್ಯಮ ಇಲಾಖೆಯನ್ನು ಅಭಿವೃದ್ಧಿ ಮಾಡಬೇಕು, ಅದಕ್ಕೆ ಎಷ್ಟೆಷ್ಟು ದುಡ್ಡು ಬೇಕು ಅನ್ನೋದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಬಡ್ಡಿ ರಹಿತವಾಗಿ ಅವ್ರು ಸಾಲ ಕೊಡ್ತಿರ್ಬೇಕಾದ್ರೆ ಅದನ್ನು ಬಳಸ್ಕೊಳ್ಳಿ ಅಂತ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ರಾಜಕಾರಣಿಗೆ ನಾನು ಚುನಾವಣೆಯಲ್ಲಿ ಗೆಲ್ಲಬಾರ್ದು ಅಂತ ಇರಲ್ಲ. ನಾನು ಬಹಿರಂಗವಾಗಿ ಸ್ಪಷ್ಟವಾಗಿ ಹೇಳ್ತೀನಿ. ಇದರಲ್ಲಿ ಏನು ಚುನಾವಣಾ ಬಜೆಟ್ ಅಂತ ಹೇಳ್ತೀರಿ ಹೇಳಿ ನೋಡೋಣ. ರೈಲ್ವೆ ಡೆವಲಪ್ಮೆಂಟ್ ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ ಅನ್ನೋದನ್ನ ಚುನಾವಣೆ ಬಜೆಟ್ ಆಗುತ್ತಾ? ಏರ್ಪೋರ್ಟ್ಗಳನ್ನು ಜಾಸ್ತಿ ಮಾಡ್ತೀವಿ, 1,000 ನಾವು ವಿಮಾನವನ್ನು ಖರೀದಿ ಮಾಡ್ತೀವಿ ಅನ್ನೋದು ಬಜೆಟ್ ಚುನಾವಣಾ ಬಜೆಟ್ ಆಗುತ್ತಾ? 1 ಕೋಟಿ ಮನೆ ಮಾಡ್ತೀವಿ, ಅತಿ ಹೆಚ್ಚು ಮನೆಗಳನ್ನು ಮಧ್ಯಮ ವರ್ಗದವರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಚುನಾವಣಾ ಬಜೆಟ್ ಆಗುತ್ತಾ? ಮತ್ತು ಪ್ರವಾಸೋದ್ಯಮಕ್ಕೆ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಈ ಜಿಲ್ಲೆಯಲ್ಲಿ ನಾನು ನೋಡಿದ್ದೀನಲ್ಲ, ಸಾಕಷ್ಟು ಪ್ರವಾಸೋದ್ಯಮ ಇದಿದೆ. ಆ ಪ್ರವಾಸೋದ್ಯಮದಕ್ಕೆ ಬಡ್ಡಿ ರಹಿತ ಸಾಲ ನನ್ನ ಜೀವನದಲ್ಲಿ ನಾನು ಕೇಳಿರಲಿಲ್ಲ. ಪ್ರವಾಸೋದ್ಯಮಕ್ಕೆ ಯಾವಾಗಲೂ ಕೂಡ ಒತ್ತು ಮುಂಚೆಯಿಂದನೇ ಕೊಡಬೇಕಾಗಿತ್ತು. ಎಲ್ಲ ಜಿಲ್ಲೆಗಳು ಕೂಡ ದೇಶಕ್ಕೇ ಮಾದರಿ ಆಗಷ್ಟು ಪ್ರವಾಸೋದ್ಯಮ ಸ್ಥಳಗಳು ನಮ್ಮ ರಾಜ್ಯದಲ್ಲೇ ಇದೆ. ಹಾಗಾಗಿ ಇದಕ್ಕೆ ತಕ್ಷಣ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, ಇಮ್ಮಿಡಿಯೇಟ್ ಆಗಿ ಪ್ರವಾಸೋದ್ಯಮ ಇಲಾಖೆಯ ಎಲ್ಲ ಅಧಿಕಾರಿಗಳು ಕರೆದು ಯಾವ ಜಿಲ್ಲೆಗಳಿಗೆ ಯಾವ್ದಾವ್ದು ಪ್ರವಾಸೋದ್ಯಮ ಇಲಾಖೆಯನ್ನು ಅಭಿವೃದ್ಧಿ ಮಾಡಬೇಕು, ಅದಕ್ಕೆ ಎಷ್ಟೆಷ್ಟು ದುಡ್ಡು ಬೇಕು ಅನ್ನೋದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಬಡ್ಡಿ ರಹಿತವಾಗಿ ಅವ್ರು ಸಾಲ ಕೊಡ್ತಿರ್ಬೇಕಾದ್ರೆ ಅದನ್ನು ಬಳಸ್ಕೊಳ್ಳಿ ಅಂತ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ.